ನಮಸ್ಕಾರ ಗೆಳೆಯರೆ. ದುಬೈ ಏರ್ ಶೋನಲ್ಲಿ ತೇಜಸ್ ವಿಮಾನಕ್ಕೆ ಸಂಬಂಧಿಸಿದ ಘಟನೆಯ ನಂತರ ಇಡೀ ಪ್ರಪಂಚದ ಮೀಡಿಯಾಗಳು ನಮ್ಮ ತೇಜಸ್ಸನ್ನು ಹೇಗೆ ಕೆಟ್ಟದಾಗಿ ಬಿಂಬಿಸಲು ಪ್ರಯತ್ನಿಸುತ್ತಿವೆ ಅನ್ನೋದರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದರೆ ಇಂಥ ಸಮಯದಲ್ಲಿ ಫ್ರಾನ್ಸ್ ಮಾತ್ರ ಭಾರತದ ಪರವಾಗಿ ಗಟ್ಟಿಯಾಗಿ ನಿಂತ ಏಕೈಕ ದೇಶವಾಗಿದೆ. ಗೆಳೆಯರೆ, ಫ್ರಾನ್ಸ್ ಈಗ ಮಾಡಿರುವ ಘೋಷಣೆಯನ್ನು ನೋಡಿದರೆ ಭಾರತದ ವಿಮಾನ ತಯಾರಿಕಾ ಉದ್ಯಮವನ್ನು ಅದು ವಿಶ್ವಮಟ್ಟಕ್ಕೆ ಏರಿಸುವವರೆಗೂ ಸುಮ್ಮನಿರುವುದಿಲ್ಲ ಅಂತ ಶಪಥ ಮಾಡಿದಂತೆ ಕಾಣ್ತಾ ಇದೆ. ಹಾಗೂ ಈಗ ಅತ್ಯಂತ ದೊಡ್ಡ ಸುದ್ದಿ ಏನಂದರೆ, ಫ್ರಾನ್ಸ್ನ ಪ್ರಸಿದ್ಧ ಎಂಜಿನ್ ತಯಾರಿಕಾ ಕಂಪನಿಯಾದ ಸಫ್ರಾನ್ ಭಾರತದ DRDO ಜೊತೆಗೂಡಿ ಒಂದು ಹೊಸ ಎಂಜಿನನ್ನು ತಯಾರಿಸುವುದಕ್ಕಾಗಿ ಸಿದ್ಧವಾಗಿದೆ. ಇದರ ವಿಶೇಷವೇನೆಂದರೆ, ಈ ಪ್ರಾಜೆಕ್ಟ್ನಲ್ಲಿ ಭಾರತದ ಪ್ರಮುಖ ಕಂಪನಿಗಳಾದ ಟಾಟಾ, LNT ಮತ್ತು ಅದಾನಿ ಗ್ರೂಪ್ಗಳು ಕೂಡ ಭಾಗವಹಿಸಲಿವೆ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೇನೆಂದರೆ, ಈ ಎಂಜಿನ್ಗಳ IP ರೈಟ್ಸ್ ಅಂದರೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಸಂಪೂರ್ಣವಾಗಿ ಭಾರತಕ್ಕೆ ಸಿಗಲಿದೆ. ಹಾಗೂ ಇಲ್ಲಿ ಆಶ್ಚರ್ಯದ ವಿಷಯವೆಂದರೆ, ಈ ಎಂಜಿನ್ ಅಮೆರಿಕಾದ ಎಂಜಿನ್ಗಳಿಗಿಂತಲೂ ಹಲವು ಪಟ್ಟು ಹೆಚ್ಚು ಶಕ್ತಿಶಾಲಿ ಆಗಿರಲಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಇದರ ಎಲ್ಲ ಪ್ರಮುಖ ಅಪ್ಡೇಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಗೆಳೆಯರೆ, ನಿಮಗೆ ನಮ್ಮ ಈ ಕೆಲಸ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ನಿಮ್ಮ ಚಿಕ್ಕ ಸಹಾಯವು ನಮ್ಮನ್ನು ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡ್ತದೆ. ಸೊ ಗೆಳೆಯರೆ, ಮೊದಲಿಗೆ ಸಫ್ರಾನ್ನಿಂದ ಬರ್ತಾ ಇರುವ ದೊಡ್ಡ ಅಪ್ಡೇಟ್ ಏನಂದರೆ, DRDO ಮತ್ತು ಫ್ರಾನ್ಸ್ನ ಸಫ್ರಾನ್ ಕಂಪನಿಯ ನಡುವೆ ಸದ್ಯದಲ್ಲೇ ಒಂದು ಹೊಸ ಒಪ್ಪಂದಕ್ಕೆ ಸಹಿ ಹಾಕಬಹುದು. ಈ ಒಪ್ಪಂದದ ಪ್ರಕಾರ ಕ್ಲೀನ್ ಶೀಟ್ ಡಿಸೈನ್ನ ಅಡಿಯಲ್ಲಿ ಅಂದರೆ ಸಂಪೂರ್ಣವಾಗಿ ಹೊಸದಾದ ಎಂಜಿನ್ ಒಂದನ್ನು ಭಾರತದಲ್ಲೇ ಫ್ರಾನ್ಸ್ನ ಈ ಕಂಪನಿ ಹತ್ತಿರ ಇರುವ ಎಲ್ಲ ತಂತ್ರಜ್ಞಾನಗಳು, ಇಂಜಿನಿಯರ್ಗಳು, ವಿಜ್ಞಾನಿಗಳು ಮತ್ತು ಅವರ ಬಳಿ ಇರುವ ಎಲ್ಲ ಸಂಪನ್ಮೂಲಗಳನ್ನು ಕೂಡ ಭಾರತದ ಈ ಹೊಸ ಇಂಜಿನ್ ಅಭಿವೃದ್ಧಿಗೆ ಬಳಸಿಕೊಳ್ಳಲಾಗ್ತದೆ. ಹಾಗೂ ಅದು 5th ಜನರೇಷನ್ನ ಫೈಟರ್ ಜೆಟ್ ಎಂಜಿನ್ ಆಗಿರಲಿದೆ. ಇದಷ್ಟೇ ಅಲ್ಲದೆ ಫ್ರಾನ್ಸ್ ಕಂಪನಿ ಏನು ಹೇಳ್ತಾ ಇದೆ ಅಂದರೆ, ನಾವು ಭಾರತದ ಜೊತೆ ಸೇರಿ ತಯಾರಿಸುವ ಈ ಎಂಜಿನ್ನ ಸಂಪೂರ್ಣ ಹಕ್ಕುಗಳನ್ನು ಅಂದರೆ IP ರೈಟ್ಸ್ ಅನ್ನು ಭಾರತಕ್ಕೆ ನೀಡುತ್ತೇವೆ ಅಂತ. ಇದರ ಅರ್ಥವೇನೆಂದರೆ ಗೆಳೆಯರೆ, ಭವಿಷ್ಯದಲ್ಲಿ ಭಾರತವು ಈ ಎಂಜಿನನ್ನು ತನಗೆ ಬೇಕಾದಂತೆ ಬಳಸಿಕೊಳ್ಳಬಹುದು. ಯಾವುದೇ ಸಣ್ಣ ವಿಮಾನವಾಗಲಿ, ದೊಡ್ಡ ವಿಮಾನವಾಗಲಿ ಅಥವಾ ಮುಂಬರುವ ಯಾವುದೇ ಹೊಸ ಏರ್ಕ್ರಾಫ್ಟ್ ಆಗಲಿ ಅದರಲ್ಲಿ ಈ ಎಂಜಿನನ್ನು ಸುಲಭವಾಗಿ ಅಳವಡಿಸಿಕೊಳ್ಳಬಹುದು. ಹಾಗೂ ಇದರಲ್ಲಿ ಫ್ರಾನ್ಸ್ ಯಾವುದೇ ರೀತಿಯ ಅಡೆತಡೆಗಳನ್ನು ಅಡ್ಡಿಪಡಿಸುವುದಿಲ್ಲ ಅಥವಾ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ. ಸೊ ಗೆಳೆಯರೆ, ಈಗ ನಾವು ಈ ರಿಪೋರ್ಟ್ನ ಟೆಕ್ನಿಕಲ್ ಡೀಟೇಲ್ಸ್ನ ಬಗ್ಗೆ ನೋಡೋಣ. ಆಗಷ್ಟೇ ನಿಮಗೆ ನಿಖರವಾಗಿ ಏನಾಗಲಿದೆ ಅನ್ನೋದು ಅರ್ಥವಾಗ್ತದೆ. ಗೆಳೆಯರಿ, ಪ್ರಾಜೆಕ್ಟ್ ಸುಮಾರು $7 ಬಿಲಿಯನ್ ಅಂದರೆ ಭಾರತದ ರೂಪಾಯಿಗಳಲ್ಲಿ ಸುಮಾರು 61,000 ಕೋಟಿ ರೂಪಾಯಿ ಮೌಲ್ಯದಾಗಿದ್ದು, ಇದರಲ್ಲಿ 100% ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು IP ರೈಟ್ಸ್ ಸೇರಿದೆ. ಹಾಗೂ ಇದನ್ನು ಕ್ಲೀನ್ ಶೀಟ್ ಡಿಸೈನ್ ಅಂತ ಕರೆಯಲಾಗ್ತದೆ. ಅಂದರೆ ಈ ಎಂಜಿನ್ನ ಸಂಪೂರ್ಣ ಅಭಿವೃದ್ಧಿ ಭಾರತದ ಒಳಗೆ ನಡೆಯುತ್ತದೆ. ಗೆಳೆಯರೆ, ಈ ಹಿಂದೆ ಹೇಗೆ ರಷ್ಯಾ ಮತ್ತು ಭಾರತ ಸೇರಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಿದವೋ ಅದೇ ಮಾದರಿಯಲ್ಲಿ ಫ್ರಾನ್ಸ್ ಮತ್ತು DRDO ಒಟ್ಟಾಗಿ ಈ ಕೆಲಸವನ್ನು ಮಾಡಲಿವೆ. ಸೊ ಇದಕ್ಕಾಗಿ ಬಹುಶಃ ಒಂದು ಹೊಸ ಫೆಸಿಲಿಟಿ ಅಥವಾ ಕಾರ್ಖಾನೆಯನ್ನು ಕೂಡ ಸ್ಥಾಪಿಸಬಹುದು. ಅಲ್ಲಿ ಕೇವಲ ಎಂಜಿನ್ ಅಭಿವೃದ್ಧಿಯ ಕೆಲಸ ಮಾತ್ರ ನಡೆಯುತ್ತದೆ. ಇದರ ಜೊತೆಗೆ ಎಂಜಿನ್ನಲ್ಲಿ ಬಳಸುವ ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ ತಂತ್ರಜ್ಞಾನ ಸೇರಿದಂತೆ ಅತ್ಯಾಧುನಿಕ ಮಟೀರಿಯಲ್ಸ್ ಮತ್ತು ಎಂಜಿನ್ನಲ್ಲಿ ಬಳಸುವ ಎಲ್ಲ ಸಂಕೀರ್ಣ ತಂತ್ರಜ್ಞಾನಗಳನ್ನು ಭಾರತದಲ್ಲೇ ಅಭಿವೃದ್ಧಿಪಡಿಸಲಾಗ್ತದೆ. ಹಾಗೂ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ, ಈ ಎಂಜಿನ್ ಅಭಿವೃದ್ಧಿಗಾಗಿ GTRE ಅಂದರೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಕೂಡ ಕೈ ಜೋಡಿಸಲಿದೆ. ಗೆಳೆಯರೆ, GTRE ಈಗಾಗಲೇ ನಮ್ಮದೇ ಆದ ಕಾವೇರಿ ಎಂಜಿನ್ ಮೇಲೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದು, ಅವರಿಗೆ ಈ ಕ್ಷೇತ್ರದಲ್ಲಿ ಉತ್ತಮ ಅನುಭವ ಕೂಡ ಇದೆ. DRDO ಬಗ್ಗೆ ಅಂತೂ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಈಗ ಇವರೆಲ್ಲರೂ ಸೇರಿ ಫ್ರಾನ್ಸ್ನ ಸಫ್ರಾನ್ ಜೊತೆಗೆ 120ರಿಂದ 140 ಕಿಲೋನ್ಯೂಟನ್ ಥ್ರಸ್ಟ್ ಅಥವಾ ಶಕ್ತಿಯುಳ್ಳ ಎಂಜಿನನ್ನು ತಯಾರಿಸಲಿದ್ದಾರೆ. ಗೆಳೆಯರೆ, ಇದರ ಮೊದಲ ಹಂತದಲ್ಲಿ 9 ಪ್ರೋಟೋಟೈಪ್ಗಳನ್ನು ತಯಾರಿಸಲಾಗ್ತದೆ. ಇದರಲ್ಲಿ ಟಾಟಾ, LNT ಮತ್ತು ಅದಾನಿ ಅಂತ ದೊಡ್ಡ ಕಂಪನಿಗಳು ಕೂಡ ಪಾಲುದಾರರಾಗಲಿದ್ದಾರೆ. ಹಾಗೂ ಈ ವರದಿಯ ಅತ್ಯಂತ ಪ್ರಮುಖ ಅಂಶ ಇದೇ ಆಗಿದೆ. ಯಾಕಂದರೆ ಇಲ್ಲಿಯವರೆಗೆ ಎಂಜಿನ್ ಅಭಿವೃದ್ಧಿಗೆ ಭಾರತಕ್ಕೆ ದೊಡ್ಡ ಖಾಸಗಿ ಕಂಪನಿಗಳ ಬೆಂಬಲ ಸಿಗ್ತಾ ಇರಲಿಲ್ಲ. ಹಣಕಾಸಿನ ತೊಂದರೆಗಳು ಅಥವಾ ನಾವು ಉತ್ತಮ ಮಟ್ಟದಲ್ಲಿ ಪರೀಕ್ಷೆ ಮಾಡುವುದಕ್ಕೆ ಸಾಧ್ಯವಾಗಿರುವುದು ಅಥವಾ ಎಂಜಿನ್ಗೆ ಬೇಕಾದ ಸೂಕ್ಷ್ಮ ಬಿಡಿ ಭಾಗಗಳನ್ನು ಖರೀದಿಸಲು ಸಾಧ್ಯವಾಗದಿರುವುದು ಇದಕ್ಕೆ ಕಾರಣವಾಗಿತ್ತು. ಆದರೆ ಈ ಬಾರಿ ದೊಡ್ಡ ಉದ್ಯಮಿಗಳು ಜೊತೆಯಾಗಿರುವುದರಿಂದ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿವೆ. ಟಾಟಾ, LNT ಮತ್ತು ಅದಾನಿ ಅಂತ ಕಂಪನಿಗಳು ಈಗಾಗಲೇ ರಕ್ಷಣಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡ್ತಾ ಇವೆ. ಸದ್ಯಕ್ಕೆ ಈ ಎಂಜಿನನ್ನು ಭಾರತದ ಮಹತ್ವಾಕಾಂಕ್ಷೆಯ AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಯೋಜನೆಗಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಹಾಗೂ ಇದು 5th ಜನರೇಷನ್ನ ಟ್ವಿನ್ ಎಂಜಿನ್ ಫೈಟರ್ ಜೆಟ್ ಆಗಿರ್ತದೆ. ಹಾಗೂ 2030 ವೇಳೆಗೆ ಈ ಎಂಜಿನ್ ಅಭಿವೃದ್ಧಿ ಮುಂದಿನ ಹಂತಕ್ಕೆ ತಲುಪಲಿದೆ ಅಂತ ಹೇಳಲಾಗ್ತಾ ಇದೆ.
ಹಾಗೂ ರಕ್ಷಣಾ ಸಚಿವಾಲಯದಿಂದ ಒಪ್ಪಿಗೆ ಸಿಕ್ಕ ತಕ್ಷಣ ಎಲ್ಲವೂ ಇನ್ನಷ್ಟು ಸ್ಪಷ್ಟವಾಗ್ತದೆ. ಪ್ರಸ್ತುತ ಪ್ರಸ್ತಾಪದ ಪ್ರಕಾರ ಮುಂದಿನ 10ರಿಂದ 12 ವರ್ಷಗಳಲ್ಲಿ ಅಂದರೆ 2035ರ ವೇಳೆಗೆ ಈ ಎಂಜಿನ್ನ ಸೀರಿಯಲ್ ಪ್ರೊಡಕ್ಷನ್ ಶುರು ಆಗಬಹುದು. ಆಗ ಗೆಳೆಯರೆ ಭಾರತದ ಹತ್ತಿರ ತನ್ನದೇ ಆದ ಸ್ವಂತ ಫೈಟರ್ ಜೆಟ್ ಎಂಜಿನ್ ಇರ್ತದೆ. ಬಹುಶಃ ಇದು ನಮ್ಮದೇ ಆದ ಮೇಡ್ ಇನ್ ಇಂಡಿಯಾದ 5th ಜನರೇಷನ್ ಎಂಜಿನ್ ಮತ್ತು ಫೈಟರ್ ಜೆಟ್ ಆಗಿರಲಿದೆ. ಗೆಳೆಯರಲ್ಲಿ ವಾಸ್ತವವೇನೆಂದರೆ ಇವತ್ತಿಗೆ ಭಾರತದ ಬಳಿ ಅಸ್ತಿತ್ವದಲ್ಲಿರುವ ತಂತ್ರಜ್ಞಾನಗಳು ಅಷ್ಟು ಪ್ರಮಾಣದಲ್ಲಿಲ್ಲ. ಅಂದರೆ ನಾವು ನಮ್ಮ ಕಾವೇರಿ ಎಂಜಿನನ್ನು ಅಮ್ಕಾ ವಿಮಾನದಲ್ಲಿ ಬಳಸುವ ಮಟ್ಟಕ್ಕೆ ಇನ್ನೂ ಅಭಿವೃದ್ಧಿಪಡಿಸುವುದಕ್ಕೆ ಸಾಧ್ಯವಾಗಿಲ್ಲ. ಸದ್ಯಕ್ಕಂತೂ ಅಮ್ಕಾ ವಿಮಾನದಲ್ಲಿ ಅಮೆರಿಕಾದ F414 ಎಂಜಿನ್ ಬಳಸಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲೂ ಕೂಡ ನಾವು ಈ ಅಮೆರಿಕಾದ ಮೇಲೆ ಅವಲಂಬಿತರಾಗಬೇಕಾಗ್ತದೆ. ಗೆಳೆಯರೆ, ನಾವು ಅಮೆರಿಕಾದ ಮೇಲೆ ಈ ರೀತಿಯಾಗಿ ಅವಲಂಬಿತರಾದರೆ ಅವರು ತೇಜಸ್ ಮಾರ್ಕ್ 1 ಎಂಜಿನ್ ವಿಷಯದಲ್ಲಿ ಮಾಡಿದಂತೆಯೇ ನಾಳೆ ಇಲ್ಲೂ ಕೂಡ ತಮ್ಮ ಆಟ ತೋರಿಸಬಹುದು ಅಥವಾ ಸತಾಯಿಸಬಹುದು. ಹಾಗಾಗಿ ಫ್ರಾನ್ಸ್ ಜೊತೆಗಿನ ಈ ಡೀಲ್ ಅತ್ಯಂತ ಸಕಾರಾತ್ಮಕವಾಗಿದೆ. ಗೆಳೆಯರೆ, ಫ್ರಾನ್ಸ್ ಕೊಟ್ಟಿರುವ ಭರವಸೆಗಳೆಲ್ಲವೂ ಈಡೇರಿದರೆ ಇದು ಭಾರತಕ್ಕೆ ದೊಡ್ಡ ಗೆಲುವು. ಆರಂಭದಲ್ಲಿ ಭಾರತದ ಬಳಿ ಅಷ್ಟೊಂದು ಹಣವಿಲ್ಲದಿರಬಹುದು, ಅಂದರೆ ಕಣ್ಮುಚ್ಚಿ ಅಮ್ಕಾ ಪ್ರಾಜೆಕ್ಟ್ನಲ್ಲಿ ಹಣ ಸುರಿಯೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಡಿಫೆನ್ಸ್ ಬಜೆಟ್ ಅನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಿದೆ. ರಿಸರ್ಚ್ ಅಥವಾ ಸಂಶೋಧನೆಗೂ ಕೂಡ ಹಣ ಬೇಕು ಮತ್ತು ಹೊಸ ಆಯುಧಗಳನ್ನು ಖರೀದಿಸಲು ಕೂಡ ಹಣ ಬೇಕು. ಆದರೆ ಗೆಳೆಯರೆ, ಎಂಜಿನ್ ಅಭಿವೃದ್ಧಿಗಾಗಿ ನಾವು ಹೆಚ್ಚು ಹಣವನ್ನು ಹಾಕಿದರೆ ಅದು ಒಟ್ಟಾರೆ ರಕ್ಷಣಾ ಖರೀದಿಯ ಮೇಲೆ ಪರಿಣಾಮ ಬೀರಬಹುದು. ಆದರೂ ಇದು ಭಾರತಕ್ಕೆ ಸಿಕ್ಕಿರುವ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂದರೆ ತಪ್ಪಾಗಲಾರದು. ಯಾಕಂದರೆ ಸಫ್ರಾನ್ ಈಗಾಗಲೇ ಎಂಜಿನ್ ತಯಾರಿಕೆಯಲ್ಲಿ ಹೆಸರುವಾಸಿಯಾದ ಕಂಪನಿ ಮತ್ತು ಭಾರತದಲ್ಲೂ ಕೆಲಸ ಮಾಡ್ತಾ ಇದೆ. ಹಾಗೆಯೇ ನಾವು ಸಫ್ರಾನ್ ಕಂಪನಿಯ ಬಗ್ಗೆ ಮಾತಾಡೋದಾದರೆ ಗೆಳೆಯರೆ, ಫ್ರಾನ್ಸ್ನ ರಾಫೆಲ್ ವಿಮಾನಗಳಿಗೆ M88 ಎಂಜಿನ್ ತಯಾರಿಸುವುದು ಇದೇ ಕಂಪನಿ. ಡಿಜಿಟಲ್ ಫ್ಯಾಡೆಕ್ಟ್, ಥ್ರಸ್ಟ್ ವೆಕ್ಟರಿಂಗ್ ಟೆಕ್ನಾಲಜಿ ಮತ್ತು ಮೆಟೀರಿಯಲ್ ಡ್ಯೂರಬಿಲಿಟಿ ಅಂತಹ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಈ ಡೀಲ್ ಮೂಲಕ ಭಾರತಕ್ಕೆ ವರ್ಗಾಯಿಸಲಾಗ್ತದೆ. ಹಾಗೆ ನೋಡಿದ್ರೆ ಗೆಳೆಯರೆ, ಇದು ಭಾರತಕ್ಕೆ ಹೊಸ ಅನುಭವ ಏನಿಲ್ಲ. ಯಾಕಂದರೆ ಸಫ್ರಾನ್ ಈಗಾಗಲೇ ಭಾರತದಲ್ಲಿ ಹಲವು ಕಡೆ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಇವತ್ತಿಗೆ ಭಾರತದಲ್ಲಿರೋ ರಾಫೆಲ್ ವಿಮಾನಗಳ ಮೇಂಟೆನೆನ್ಸ್ ಮತ್ತು ರಿಪೇರ್ಗಾಗಿ ಹೈದರಾಬಾದ್ನಲ್ಲಿ ಫೆಸಿಲಿಟಿ ಇದೆ. ಇದರ ಜೊತೆಗೆ ಬೆಂಗಳೂರು ಮತ್ತು ಗೋವಾದಲ್ಲೂ ಎಂಜಿನ್ ಕಾಂಪೊನೆಂಟ್ ಫೆಸಿಲಿಟಿಗಳಿವೆ. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಜೊತೆಗೂ ಸಫ್ರಾನ್ ಪಾಲುದಾರಿಕೆ ಹೊಂದಿದ್ದು ಜಂಟಿ ಫೆಸಿಲಿಟಿಯನ್ನು ಕೂಡ ಸ್ಥಾಪಿಸಲು ಒಪ್ಪಂದವಾಗಿದೆ. ಇದಷ್ಟೇ ಅಲ್ಲದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಜೊತೆಗೆ ಶಕ್ತಿ ಎಂಜಿನ್ ಅಭಿವೃದ್ಧಿಪಡಿಸುವುದಕ್ಕಾಗಿ ಈ ಹಿಂದೆಯೇ ಒಪ್ಪಂದವಾಗಿತ್ತು. ಗೆಳೆಯರೆ, ಈಗ ರಾಜಕೀಯ ಮತ್ತು ಸಮಯದ ವಿಷಯಕ್ಕೆ ಬರೋಣ. ತೇಜಸ್ ವಿಮಾನದ ಸಣ್ಣ ಘಟನೆಯ ನಂತರ ಫ್ರಾನ್ಸ್ ಈ ಘೋಷಣೆ ಮಾಡಿರುವುದು ಆಕಸ್ಮಿಕವಲ್ಲ. ಫ್ರಾನ್ಸ್ಗೆ ಇದು ತಮ್ಮ ಎಂಜಿನ್ ಮತ್ತು ಡಿಫೆನ್ಸ್ ತಂತ್ರಜ್ಞಾನವನ್ನ ಭಾರತಕ್ಕೆ ಮಾರಾಟ ಮಾಡಲು ಸಿಕ್ಕಿರುವ ಒಂದು ಒಳ್ಳೆಯ ಅವಕಾಶ. ತೇಜಸ್ನಲ್ಲಿ ಅಮೆರಿಕಾದ ಎಂಜಿನ್ ಇತ್ತು. ಇಂಥ ಸಮಯದಲ್ಲಿ ಅಮೆರಿಕ ರಾಫೆಲ್ ಬಗ್ಗೆ ಅಪಪ್ರಚಾರ ಮಾಡುವುದಕ್ಕಾಗಿ ಪ್ರಯತ್ನಿಸಬಹುದು. ಅದಕ್ಕೆ ಪ್ರತ್ಯುತ್ತರವಾಗಿ ಫ್ರಾನ್ಸ್ ಈಗ ಭಾರತಕ್ಕೆ ಹತ್ತಿರವಾಗ್ತಾ ಇದೆ. ಸೊ ಈಗ ನಿಮಗೆ ಅರ್ಥವಾಗಿರ್ಬೋದು ಈ ಜಾಗತಿಕ ರಾಜಕೀಯ ಅಥವಾ ಜಿಯೋ ಪಾಲಿಟಿಕ್ಸ್ ಹೇಗೆ ನಡೆಯುತ್ತಿದೆ ಅಂತ. ಒಟ್ಟಾರೆಯಾಗಿ ಹೇಳೋದಾದ್ರೆ ಗೆಳೆಯರೆ, ಇದರಿಂದ ಭಾರತಕ್ಕೆ ಲಾಭವೇ ಹೆಚ್ಚು. ಅದಕ್ಕಾಗಿಯೇ ನಾವೆಲ್ಲರೂ ಇದನ್ನು ಗಮನಿಸುತ್ತಿದ್ದೇವೆ. ಹಾಗೂ ಈ ವರದಿಯ ಫೈನಲ್ ಕನ್ಕ್ಲೂಷನ್ ಏನಂದರೆ, ಈ ಡೀಲ್ನಿಂದ ಭಾರತಕ್ಕೆ ಖಂಡಿತ ಲಾಭವಾಗಲಿದೆ. 5th ಜನರೇಷನ್ ಎಂಜಿನ್ ಭಾರತದಲ್ಲೇ ತಯಾರಾಗಲಿದೆ. ಎಲ್ಲ ರೈಟ್ಸ್ ಅಂದರೆ ಹಕ್ಕುಗಳು ಭಾರತದ ಬಳಿಯೇ ಇರ್ತವೆ. ಅಮೆರಿಕ, ರಷ್ಯಾ, ಫ್ರಾನ್ಸ್ ಮತ್ತು UK ದೇಶಗಳ ನಂತರ ತನ್ನದೇ ಆದ ಎಂಜಿನ್ ಮತ್ತು ಫೈಟರ್ ಜೆಟ್ ಹೊಂದಿರುವ ದೇಶವಾಗಿ ಭಾರತ ಹೊರಹೊಮ್ಮಲಿದೆ. ಸೊ ಗೆಳೆಯರೆ, ಫ್ರಾನ್ಸ್ನ ಈ ನಡೆ ಮತ್ತು ಭಾರತದ ತಯಾರಿ ಬಗ್ಗೆ ನೀವೇನು ಯೋಚನೆ ಮಾಡ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಪ್ಪದೆ ತಿಳಿಸಿ. ಭಾರತದ ರಕ್ಷಣಾ ರಂಗದ ಇಂತಹ ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.